ವಿಸ್ಟಾರಿಯನ್ಸ್, ಇವತ್ತು ಅಮೇಜಿಂಗ್ ರಿಸಲ್ಟ್. ಇದ್ರ ಬಗ್ಗೆ ಹೇಳಕ್ಕೆ ಒಂದು ಸಂತೋಷ ಆಗುತ್ತೆ. ಅದ್ರ ಬಗ್ಗೆ ರಿಯಾಲಿಟಿನ ತೋರ್ಸೋಕ್ಕೋಸ್ಕರ ಬಂದಿದ್ದೀವಿ. ಇಲ್ಲಿ ನೀವೇ ರಿಯಾಲಿಟಿ ನೋಡಿ ಸರ್. ನಮಸ್ಕಾರ. ನಮ್ಮದು ಬೋಳಗತ್ತಳ್ಳಿ, ಅರಕೆರೆ ತಾಲೂಕು, ಹಾಸನ ಜಿಲ್ಲೆ, ಹೆಬ್ಬಾಲೆ ಪೋಸ್ಟ್, ಬೋಳಗತ್ತಳ್ಳಿ ನಮ್ಮದು ಊರು. ಆಕ್ಚುಲಿ ಸ್ವಾಧೀನನೇ ಇರಲಿಲ್ಲ. ಎರಡು ಭುಜನವೇ, ಎರಡು ಕೈವೇ, ನನಗೆ ಏನು ಶಕ್ತಿನೂ ಗೊತ್ತಿರಲಿಲ್ಲ, ಸ್ವಾಧೀನನೇ ಇರಲಿಲ್ಲ. ವಿಪರೀತ ನೋವು ಎಲ್ಲ ಹಾಸ್ಪಿಟ್ಲು, ಅಲ್ಲಿ ಸ್ಕ್ಯಾನಿಂಗು, ಇಲ್ಲಿ ಹಾಸನ ಅರ್ಜಿಗಳು ಎಲ್ಲ ಮಾಡಿದ್ವಿ, ಏನೂ ಗುಣ ಕಾಣಲಿಲ್ಲ. ಆವಾಗ ಒಬ್ಬರು ಯೋಗೇಶ್ವರ್ ಅಂತ ಇದ್ರು, ನಮ್ಮ ಮಗನ ಕಡೆಯಿಂದ ಫ್ರೆಂಡ್ ಥರ ಬಂದು, ಪಾಪ ಅವ್ರು ನೆಂಟ್ರೆಯ ಸಾಮಾನ್ಯ ಆದರೂ ಬಂದ್ಬಿಟ್ಟು ಏನು ಮಾಹಿತಿ ಎಲ್ಲ ಕೊಟ್ಟರು. ಆಗಲಿ ಪರವಾಗಿಲ್ಲ, ಅದನ್ನೂ ಒಂದು ನೋಡೋಣ ಬಿಡು ಮಗ ಅಂತ ಹೇಳಿದ್ರು ಮಗನಿಗೆ. ಮಗ ಆವಾಗ ಒಂದು ವಾರದೊಳಗೆ ಬಂದು, ಪಾಪ ಹಿಂಗೆ ತಗೊಳ್ಳಿ, ನೀವು 3 ತಿಂಗಳು ಕಡ್ಡಾಯವಾಗಿ ತಗೊಳ್ಳಿ ಅಂತ ಹೇಳಿದರು. ನಾವು ಆವಾಗ 3 ತಿಂಗಳು ತಗೊಳಕ್ಕಾಗಲಿಲ್ಲ. 1 ತಿಂಗಳು ತಗೊಂಡೆ. ತಿಂಗಳಾದ್ಮೇಲೆ ಎಲ್ಲ ಸ್ವಾಧೀನವೇ ಎಲ್ಲ ಸರಿ ಹೋಯ್ತು. ಕೈಯೆಲ್ಲ ಈಗ ಆರಾಮಾಗಿದ್ದೀನಿ, ಆರಾಮಾಗಿ ಓಡಾಡ್ಕೊಂಡು ಕೆಲಸ ಮಾಡ್ಕೊಂಡು ಎಲ್ಲ ಚೆನ್ನಾಗಿದ್ದೀನಿ. ಧೈರ್ಯವಾಗಿ ನಾನು ಹೇಳ್ಬೋದು, ಎಲ್ಲ ಚೆನ್ನಾಗಿ ಹೇಳ್ಬೋದು. ಇದೆಲ್ಲ ವಾಸಿ ಆಗೈತಿ ಇವಾಗ, ಖುಷಿ ಆಗೈತಿ. ಈಗ ಖುಷಿಯಾಗಿ ಎಲ್ಲ ಚೆನ್ನಾಗಿದ್ದೀನಿ ಇವಾಗ ಏನು ತೊಂದರೆ ಏನೂ ಇಲ್ಲ. ಈಗ ಆ ಸ್ವಾಧೀನ ಅದು ನೋಡ್ಬಿಟ್ರೆ ಇರ್ಲೇಬಾರ್ದು ಜೀವನ ಅತ್ಲಾಗಿ ಅನ್ನೋ ಸ್ಟೇಜ್ ಬಂದಿತ್ತು. ಇವಾಗ ಪರವಾಗಿಲ್ಲ, ಅದೆಲ್ಲ ತಗೊಂಡ್ಮೇಲೆ ಪರವಾಗಿಲ್ಲ, ನನಗೆ ಚೆನ್ನಾಗಿದೆ. ಒಳ್ಳೆ ಸರ್, ನಿಮ್ಮ ತಾಯಿಯವ್ರಿಗೆ ಏನು ಕೊಡ್ತೀರಿ ಸರ್? ಆಕ್ಚುಲಿ ನಮ್ಮ ತಾಯಿಯವ್ರಿಗೆ ಒಂದು ಇಮ್ಯುನಿಟಿ ಪವರು ಅಂತ ಒಂದು ಬಯೋಕಪ್ಪು ನೋನಿ ಅಂತೇಳಿ 3-4 ಪ್ರಾಡಕ್ಟ್ ಕೊಟ್ಟರು. ಆಗ ನಮ್ಮ ಅಮ್ಮಂಗೆ ಕೈಯಲ್ಲಿ ವ್ಯತ್ಯಾಸ ಆಯ್ತಿಲ್ಲ, ಈ ಕಡೆ ಕೈ ಡೈಲಿ ಒಂದೊಂದು ಥರ ಆಗೋದವ್ರಿಗೆ. ಅದು ತಗೊಂಡು 1 ತಿಂಗಳು ಆದ ನಂತರ ಒಳ್ಳೆ ರಿಸಲ್ಟ್ ಬಂತು. ನಾವೀಗ 4 ಜನಕ್ಕೆ ಹೇಳ್ಬೋದು. ಅವ್ರಿಗೂ ಮತ್ತು ಯೋಗೇಶ್ವರ್ಗೂ ಮತ್ತು ಯಾವ ಕಂಪ್ನಿಗೂ ನಮ್ಮ ಕಡೆಯಿಂದ ದೊಡ್ಡ ನಮಸ್ಕಾರ. ಥ್ಯಾಂಕ್ ಯು MD ಸರ್. ನಿಜವಾಗ್ಲೂ ಮತ್ತು ನನಗೆ ಭಾಳ ಹೆಮ್ಮೆ ಆಗ್ತದೆ. ಯಾಕೆಂತಂದ್ರೆ ನಾನು ಈ ಅಮ್ಮಗೆ ನಾನು ಇವರು ಭಾಳ ಸ್ವಾಧೀನದಲ್ಲಿದ್ದರು, ಕೈಯೆಲ್ಲ ಸ್ವಾಧೀನದಲ್ಲಿತ್ತು, ವಾಶ್ರೂಮ್ ಹೋಗಕ್ಕಾಯ್ತಿಲ್ಲ. ಅಂಥವ್ರಿಗೆ ನಾನು ಪ್ರಾಡಕ್ಟ್ ಕೊಟ್ಟು ನಾನು ನಿಜವಾಗ್ಲೂ ಮಾತ್ರ ಅವ್ರಿಗೆ ಆರೋಗ್ಯ ಕಾಪಾಡಿದ್ದೀನಿ. ನಿಜವಾಗ್ಲೂ ಮಾತ್ರ ಭಾಳ ಹೆಮ್ಮೆ ಆಗ್ತದೆ ಸರ್. ಥ್ಯಾಂಕ್ ಯು ಸರ್. ಅಮ್ಮ, ನೀವು ಒಂದು ಸ್ವಲ್ಪ ನೋಡಿ ಕೈ ಆಕ್ಷನ್ ಮಾಡಿ ತೋರಿಸಿ ಹೇಗಿದ್ದಾರೆ ನೋಡಿ ಸರ್, ಹೇಗಿದ್ದಾರೆ. ಕೈ ಎತ್ತಕ್ಕಾಗ್ತಿಲ್ಲ, ಆದ್ರೂ ಸಹ ಇವತ್ತು ಸ್ವಂತವಾಗಿ ಎತ್ಕೊಂಡು ಆರಾಮಾಗಿ ಕೆಲಸ ಮಾಡ್ಕೊಂಡು ಆರಾಮಾಗಿದ್ದಾರೆ ಸರ್, ಹೆಲ್ತಿ ಆಗಿದ್ದಾರೆ ಸರ್. ಥ್ಯಾಂಕ್ ಯು MD ಸರ್. ನಿಜವಾಗ್ಲೂ ಮಾತ್ರ ಒಳ್ಳೆ ಪ್ರಾಡಕ್ಟ್ ಕೊಟ್ಟಿದ್ದೀರಾ ನಮ್ಮ ಕಂಪ್ನಿಯಿಂದ. ಒಳ್ಳೆ ಅನುಕೂಲ ಆಗ್ತಿದೆ. 400-300 ಜನಕ್ಕೆ ಆರೋಗ್ಯ ಕಾಪಾಡ್ತಾ ಇದ್ದೀರಾ. ಥ್ಯಾಂಕ್ ಯು MD ಸರ್. ಥ್ಯಾಂಕ್ ಯು ವೆರಿ ಮಚ್. ಇಂಥ ವಿಡಿಯೋವನ್ನು ಮಾಡಿರ್ತಕ್ಕೆ ಅದ್ಭುತವಾದ ನಿಮಗೆಲ್ಲ ಧನ್ಯವಾದಗಳು. ಹಾಗೆ ಸರ್, ಇಂಥ ಪ್ರಾಡಕ್ಟ್ನ ಕೊಟ್ಟಿರ್ತಕ್ಕಂಥ ನಿಮಗೆ ಮೊದಲಿಗೆ ಹೃತ್ಪೂರ್ವಕ ಅಭಿನಂದನೆಗಳು ಸರ್ ಅಂತ ಹೇಳಿ, ಮತ್ತೊಂದು ವಿಡಿಯೋದೊಂದಿಗೆ ಮತ್ತೊಂದು ರಿಸಲ್ಟ್ನೊಂದಿಗೆ ಮತ್ತೆ ಭೇಟಿಯಾಗೋಣ. ಜೈ ಹಿಂದ್, ಜೈ ವಿಸ್ಟಾರ್. ಥ್ಯಾಂಕ್ ಯು.